ಹಾಯ್ ಎವ್ರಿವನ್. ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗಡೆ SSC MTS ಗ್ರಾಮರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಅದರಲ್ಲೂ ಕೂಡ ನಾವು ಸಮಾನಾರ್ಥಕ ಪದಗಳು ಸಿನೋನಿಮ್ ಬಗ್ಗೆ ಡಿಸ್ಕಷನ್ ಮಾಡತ್ತೀವಿ. ಹಂಗೆ ನೋಡ್ರಿ, SSC MTS ಇನ್ ಕನ್ನಡ ಅಂತಂದ್ ಹೇಳಿ ಟೆಲಿಗ್ರಾಮ್ ಗ್ರೂಪ್ ಐತೆ, ಕಂಪಲ್ಸರಿ ಜಾಯ್ನ್ ಆಗ್ರಿ. ಅದ್ರ ರೀಸನಿಂಗ್, ಮ್ಯಾಥ್ಸ್, GK ಅದಾದ ನಂತರ ನೆಕ್ಸ್ಟ್ ಗ್ರಾಮರ್ ವಿಡಿಯೋಸ್ಗಳು ಎಲ್ಲ ನಿಮಗೆ ಸಿಗ್ತಾವ. ಸೀರಿಯಲ್ ವೈಸು ಆರಾಮಾಗಿ ನೋಡ್ಕೊಂಡು ಸ್ಕೋರ್ಗಳನ್ನ ಮಾಡ್ಕೋಬಹುದು. ಜಾಬ್ ನಿಮ್ಗೆ ಇಷ್ಟ ಆಗಿರೋ ಜಾಬ್ನ ಕೂಡ ಏನಂದ್ರೆ ಹೊಡಿಬಹುದು. ಎಸ್, ಇಲ್ಲಿ ನೋಡ್ರಿ, ಸಿನೋನಿಮ್ ನಾವು ಆಲ್ರೆಡಿ ತುಂಬಾ ಡಿಸ್ಕಷನ್ ಮಾಡೇವಿ. ಈಗ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್. 2023, 24, 25ರಲ್ಲಿ ಕೇಳಿರುವಂತ ಎಲ್ಲಾ ಕ್ವಶನ್ಸ್ ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದೀನಿ. ಅದ್ರ ಜೊತೆಗೆ ಬೇರೆ ಬೇರೆ ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಗಳನ್ನ ಇನ್ಕ್ಲೂಡ್ ಆಗಿದಾವ. ಇಲ್ಲಿ ನೋಡ್ರಿ, ಕ್ವಶನ್ ಕೇಳ್ತಾನ, ಅಂಡರ್ಲೈನ್ಡ್ ವರ್ಡ್ ಸಿನೋನಿಮ್ ಅಂತ ಕೇಳ್ತಾನೆ. ಯಾರಿಗ ಅರ್ಥ ಆಗಂಗಿಲ್ಲ ಇಂಗ್ಲಿಷ್, ಜಸ್ಟ್ ಸಿನೋನಿಮು ಅಂಡರ್ಲೈನ್ಡ್ ವರ್ಡ್ ಅಂತಂದೇಳಿ ಈ ತರ ಅಂಡರ್ಲೈನ್ ಮಾಡಿದಿರತ್ತ. ಇಲ್ಲಿ ನೋಡ್ರಿ ಆಂಟಿಪತಿ ಅಂದ್ರೆ ಏನು? ಆಂಟಿ ಅಂತಂದ್ ಹೇಳಿದ್ರೆ ದ್ವೇಷ ಮಾಡೋದು. ಆಂಟಿಪತಿ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ ಹೇಳಿದ್ರೆ ಹಗೆತನ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಏನಂದ್ರೆ ಹಗೆತನ ಅಂತಂದ್ ಹೇಳ್ತೀವಿ. ಎನಿ ಡಿಕ್ಲರೇಷನ್ಸ್ ಆರ್ ಪ್ರಾಕ್ಟೀಸಸ್ ಆಫ್ ರಿಲಿಜಿಯಸ್ ಆಂಟಿಪತಿ ಅಗೇನೆಸ್ಟ್ ಎಥ್ನಿಕ್ ಮೈನಾರಿಟೀಸ್ ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಶುಡ್ ನಾಟ್ ಬಿ ಟಾಲರೇಟೆಡ್ ಅಂತಂದೇಳಿ. ಇದನ್ನ ಮೀನಿಂಗ್ ಎಲ್ಲ ಹೇಳ್ಕೊತ ಹೋದ್ನಿ ಅಂತಂದ್ರೆ ವರ್ಕೌಟ್ ಆಗಂಗಿಲ್ಲ. ಸೊ ಡೈರೆಕ್ಟ್ ನೋಡ್ರಿ, ಸಮ್ ಸಿಂಪಲ್ ಡಿಕ್ಲೇರೇಷನ್ಸ್ ಡಿಕ್ಲೇರೇಷನ್ಸ್ ಅಂತಂದ್ರೆ ಇವ್ ಡಿಕ್ಲೇರ್ ಮಾಡುವಂತ ಥಿಂಗ್ಸ್ ಗಳು ಬರ್ತಾವಲ್ಲ, ರೂಲ್ಸ್ ಗಳು, ಡಿಕ್ಲೇರೇಷನ್ಸ್ ಅಂತಂದೇಳಿ ಅದು. ಅದಾದ ನಂತರ ಮೈನಾರಿಟೀಸ್ ಅಂತಂದ್ ಹೇಳಿದ್ರೆ ಹಿಂದುಳಿದವರು ಅಂತಂದ್ ಹೇಳಿ. ಆಮೇಲೆ ಎಥ್ನಿಕ್ ಗ್ರೂಪ್ಸ್ ಅಂತಂದ್ ಹೇಳಿ ಬರುತ್ತಾವ. ಆಮೇಲೆ ನೆಕ್ಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ, ನಮ್ ದೇಶದ ತರ ಡೆಮೋಕ್ರೆಟಿಕ್ ಕಂಟ್ರಿ. ಅದಾದ ನಂತರ ಟಾಲರೇಟ್ ಅಂತಂದ್ ಹೇಳಿದ್ರೆ ಸಹಿಸಿಕೊಳ್ಳೋದು, ಸಂಭಾಳಿಸ್ಕೊಳ್ಳೋದು ಅಂತ ಈ ತರ ಹಿಂಗ. ಇಲ್ಲಿ ನೋಡ್ರಿ, ಆಂಟಿಪತಿ ಅಂತಂದ್ ಹೇಳಿದ್ರೆ ಅದ್ರದ್ದು ಮೀನಿಂಗ್ ಹಗೆತನ ಅಂತಂದಾಗತ್ತ. ಅಂದ್ರೆ ಎನಿಮಿಟಿ ಅಂತಂದ್ ಹೇಳ್ತೀವಿ. ಎನಿಮಿಟಿ ಅಂದ್ರೂ ಕೂಡ ಏನಂತಂದ್ ಹೇಳಿದ್ರೆ ಹಗೆತನ ಅಥವಾ ದ್ವೇಷ ಅಂತಂದ್ ಹೇಳ್ತೀವಿ. ಸೊ ಇದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಆಂಟಿಪತಿಗೆ ಒಂದು ಸಮನಾರ್ಥಕ ಪದ. ಅದಾದ ನಂತರ ಇನ್ನೂ ಒಂದು ಮೀನಿಂಗ್ ಬರುತ್ತೆ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಹಾಸ್ಟಾಲಿಟಿ ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್. ಹಾಸ್ಟಿಲಿಟಿ, ನಾಟ್ ಹಾಸ್ಟಾಲಿಟಿ, ಹಾಸ್ಟಿಲಿಟಿ ಅಂತಂದ್ ಹೇಳಿ. ಹಾಸ್ಟಿಲಿಟಿ ಅಂದ್ರೂ ಕೂಡ ಹಗೆತನ. ಇದನ್ನ ಕೇಳಿದಾರ ಕ್ವಶನ್ಸ್ ಗಳು. ಇವನೇನಂತಂದ್ರೆ ರಿಪೀಟ್ ಆಗಿದಾವ. ಸೊ ಅದಕ್ಕೆ ಸಪ್ರೇಟ್ ಆಗಿ ತಗೊಂಡಿಲ್ಲ ನಾನು. ಈ ತರ ಸೈಡ್ ಬರಿತಾ ಇದೀನಿ ಅಂತಂದ್ ಹೇಳಿದ್ರೆ ಇವುಗಳನ್ನ ಆಲ್ರೆಡಿ ಕೇಳಿದಾರ ಅಂತಂದ್ ಹೇಳಿ. ಎಸ್, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೋಡೋಣ. ಅದರದ್ದು ಮೀನಿಂಗ್ ಏನ್ ಬರ್ತಾವ. ಪ್ಯಾಸಿವಿಟಿ ಅಂತಂದ್ ಹೇಳಿ. ಪ್ಯಾಸಿವಿಟಿ ಅಂತಂದ್ ಹೇಳಿದ್ರೆ ನಿಷ್ಕ್ರಿಯತೆ ಅಂತಂದ್ ಹೇಳಿ. ಪ್ಯಾಸಿವಿಟಿ ಅಂತಂದ್ ಹೇಳಿದ್ರೆ ನಿಷ್ಕ್ರಿಯತೆ ಅಂತಂದ್ ಹೇಳ್ತೀವಿ. ಅದಾದ ನಂತರ ಕನ್ಫಾರ್ಮಿಟಿ ಅಂತಂದ್ ಹೇಳಿದ್ರೆ ಅನುಸರಣೆ. ಕನ್ಫಾರ್ಮಿಟಿ ಅಂತಂದ್ ಹೇಳಿದ್ರೆ ಅನುಸರಣೆ. ಆಮೇಲೆ ಡಿವ್ಯಾಲ್ಯೂಯೇಷನ್ ಅಂತಂದ್ ಹೇಳಿದ್ರೆ ಮೌಲ್ಯ ಕುಸಿತ ಅಂತಂದ್ ಹೇಳ್ತೀವಿ. ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ ಕುಸಿತ ಒಳಗಾಗೋದು. ಡಿವ್ಯಾಲ್ಯೂಯೇಷನ್ ಅಂತಂದ್ ಹೇಳ್ತೀವಿ. ಸೊ ಡಿವ್ಯಾಲ್ಯೂಯೇಷನ್ ಅಪೋಸಿಟ್ ವರ್ಡ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ವ್ಯಾಲ್ಯೂಯೇಷನ್ ಆಗತ್ತೆ. ವ್ಯಾಲ್ಯೂಯೇಷನ್, ಡಿವ್ಯಾಲ್ಯೂಯೇಷನ್. ಅದಾದ ನಂತರ ನೆಕ್ಸ್ಟ್ ವರ್ಡ್ ಏನಂತಂದ್ ಹೇಳಿದ್ರೆ ರೀಸ್ಟ್ರೆಂಟ್ ಅಂತಂದ್ ಐತೆ. ರೀಸ್ಟ್ರೆಂಟ್ ಅಂತಂದ್ ಹೇಳಿದ್ರೆ ನಿಯಂತ್ರಣ ಮಾಡೋದು. ರೀಸ್ಟ್ರೆಂಟ್ ಅಂತಂದ್ ಹೇಳಿದ್ರೆ ನಿಯಂತ್ರಣ ಮಾಡೋದು ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಏನ್ ಬರುತ್ತೆ ನಿಯಂತ್ರಣ ಮಾಡೋದು? ತುಂಬಾ ಸಿಂಪಲ್ ಆಗಿ ಸೆಲ್ಫ್ ಕಂಟ್ರೋಲ್ ಅಂತಂದ್ ಹೇಳಿದ್ರು ಕೂಡ ಸ್ವಯಂ ನಿಯಂತ್ರಣ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದು ಕೂಡ ನಿಯಂತ್ರಣ ಅಂತಂದ್ ಹೇಳಿ, ರೀಸ್ಟ್ರೆಂಟ್ ಅಥವಾ ಸೆಲ್ಫ್ ಕಂಟ್ರೋಲ್ ಅಂತಂದ್ ಹೇಳಿ ಸಮಾನಾರ್ಥಕ ಪದಗಳು ಬರ್ತಾವ. ಅದಾದ ನಂತರ ಇನ್ನೊಂದ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರ ಅದರ್ ಮೀನಿಂಗ್ಸ್ ಗಳನ್ನ ನೋಡೋಣ. ಸೆಲ್ಫ್ ಅಪ್ರೈಸಲ್ ಅಂತಂದೇಳಿ, ಸ್ವಯಂ ಮೌಲ್ಯಮಾಪನ, ಸೆಲ್ಫ್ ಅಪ್ರೈಸಲ್ ಅಂತಂದ್ ಹೇಳ್ತೀವಿ. ಸ್ವಯಂ ಮೌಲ್ಯಮಾಪನ. ಆಮೇಲೆ ಸೆಲ್ಫ್ ಎಕ್ಸೆಪ್ಟೆನ್ಸ್ ಅಂತಂದ್ ಹೇಳಿದ್ರೆ ಸ್ವಯಂ ಸ್ವೀಕಾರ ಅಂತಂದೇಳಿ, ಸ್ವಯಂ ಸ್ವೀಕಾರ. ಅದೇ ತರ ಇನ್ನೊಂದ್ ಬರುತ್ತಲ್ಲ, ಸೆಲ್ಫ್ ಎಸ್ಟೀಮ್ ಅಂತಂದೇಳಿ, ಸ್ವಾಭಿಮಾನ. ಸೆಲ್ಫ್ ಎಸ್ಟೀಮ್ ಅಂತಂದ್ ಹೇಳಿದ್ರೆ ಸ್ವಾಭಿಮಾನ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಡ್ ಏನ್ ಬರುತ್ತನ್ನ ನೋಡೋಣ. ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಇನ್ಸಿಸ್ಟ್ ಅಂತಂದ್ ಹೇಳಿ. ಇನ್ಸಿಸ್ಟ್ ಅಂತಂದ್ ಹೇಳಿದ್ರೆ ಇನ್ಸಿಸ್ಟ್ ಅಂತಂದ್ ಹೇಳಿದ್ರೆ ಒತ್ತಾಯಿಸೋದು, ಹಠ ಹಿಡಿಯೋದು ಅಥವಾ ಒತ್ತಾಯಿಸೋದು. ಇನ್ಸಿಸ್ಟ್ ಮಾಡು, ಬಿಡಾಕ್ ಹೋಗ್ಬೇಡ, ಅವ್ನು ಒಟ್ಟೆ ಇನ್ಸಿಸ್ಟ್ ಮಾಡು, ಒತ್ತಾಯ ಮಾಡು ಅಂತಂದ್ ಹೇಳ್ತೀವಲ್ಲ, ಹಂಗ ಇನ್ಸಿಸ್ಟ್ ಮಾಡು ಅಂತಂದೇಳಿ, ಒತ್ತಾಯಿಸು. ಸೊ ಇದ್ರ ಸಮಾನಾರ್ಥಕ ಪದ ಏನಪ್ಪಾ ಅಂತಂದ್ ಹೇಳಿದ್ರೆ ಅರ್ಜ್ ಅಂತಂದ್ ಹೇಳಿ ಬರುತ್ತೆ. ಇದನ್ನ ನಾನು ಆಲ್ರೆಡಿ ಹೇಳಿದೀನಿ ನಿಮ್ಗೆ. ಅರ್ಜ್ ಅಂತಂದ್ ಹೇಳಿದ್ರು ಕೂಡ ಏನಂದ್ರೆ ಪ್ರೇರೇಪಿಸು ಅಥವಾ ಒತ್ತಾಯಿಸು ಅಂತಂದ್ ಹೇಳಿ ಬರ್ತೈತೆ. ಹಂಗಾದ್ರ ಅದರ ಮೀನಿಂಗ್ಗಳು ನೋಡ್ರಿ. ಸೊ ಇನ್ನೊಂದ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರ ಇದಕ್ಕ ಸಮಾನಾರ್ಥಕ ಪದ ಅಸರ್ಟ್ ಅಂತಂದ್ ಹೇಳಿ ಬರುತ್ತ. ಅಸರ್ಟ್ ಅಂದ್ರೂ ಕೂಡ ಏನಂದ್ರ ಪಟ್ಟು ಹಿಡಿ ಅಂತಂದ್ ಹೇಳಿ, ಅಥವಾ ಪರ್ಸಿಸ್ಟ್ ಅಂತಂದ್ ಹೇಳಿ ಬರುತ್ತೆ. ಪರ್ಸಿಸ್ಟ್ ಅಂತಂದ್ ಹೇಳಿದ್ರು ಕೂಡ ಏನಂದ್ರ ಛಲ ಬಿಡದೆ ಮುಂದುವರಿಯೋದು, ಪರ್ಸಿಸ್ಟ್ ಮಾಡೋದು, ಇನ್ಸಿಸ್ಟ್ ಮಾಡೋದು, ಅಸರ್ಟ್, ಆಮೇಲೆ ಅರ್ಜು ಅಂತಂದ್ ಹೇಳಿ, ಇವೆಲ್ಲ ಸಮಾನಾರ್ಥಕ ಪದಗಳು. ಅದಾದ ನಂತರ ಬಾರ್ಜ್ ಅಂತಂದ್ ಐತಿ ನೋಡ್ರಿ. ಬಾರ್ಜ್ ಅಂತಂದ್ ಹೇಳಿದ್ರೆ ನುಗ್ಗು ಅಂತಂದ್ ಹೇಳ್ತೀವಿ, ನುಗ್ಗುವುದು.
ಅದಾದ ನಂತರ ನೆಕ್ಸ್ಟ್ ರಿಬಟ್ ಅಂತಂದ್ ಹೇಳ್ತಿ. ರಿಬಟ್ ಅಂತಂದ್ ಹೇಳಿದ್ರೆ ಅಲ್ಲಗಳೆ, ಖಂಡಿಸುವುದು ರಿಬಟ್ ಅಂತಂದ್ ಹೇಳಿ. ಅದಾದ ನಂತರ ಇನ್ನೊಂದು ವೇಜ್ ಅಂತಂದ್ ಐತಲ್ಲ, ವೇಜ್ ಅಂತಂದ್ ಹೇಳಿದ್ರೆ ಒಂದು ವೇತನ ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದ್ ಏನಂತಂದ್ ಹೇಳಿದ್ರೆ ಯುದ್ಧ ಹೂಡು ಅಂತಂದ್ ಹೇಳಿ ವೇಜ್. ಆಮೇಲೆ ನೆಕ್ಸ್ಟ್ ವರ್ಡ್ ಏನ್ ಬರುತ್ತೆ ನೋಡ್ರಿ, ಇಲಿಸಿಟ್ ಅಂತಂದ್ ಹೇಳಿ. ಇಲಿಸಿಟ್ ಅಂತಂದ್ ಹೇಳಿ, ಇಲಿಸಿಟ್ ಏನಂತ ನೋಡ್ರಿ, ಅದನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ. ಕಾನೂನು ಬಾಹಿರ, ಕಾನೂನು ಬಾಹಿರ ಅಥವಾ ಅಕ್ರಮ ಅಂತಂದ್ ಹೇಳ್ತೀವಿ. ಸೊ ಅದ್ರದ್ದು ಸಮಾನಾರ್ಥಕ ಪದ ಏನ್ ಬರುತ್ತೆ ಅಂತಂದ್ರೆ ಅದ್ರ ಸಿಂಪಲ್ ಇಲ್ಲಿಗಲ್. ಕಾನೂನು ಬಾಹಿರ, ಇಲ್ಲಿಗಲ್ ಎಲ್ಲ ಒಂದೇ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೂ ಕೆಲವೊಂದು ಮೀನಿಂಗ್ ಗಳು ಬರ್ತಾವ. ಅನ್ಲಾಫುಲ್ ಅಂತಂದ್ ಹೇಳಿ, ಇದನ್ನ ಕೇಳಿದಾರ. ಅನ್ಲಾಫುಲ್ ಅಂತಂದ್ ಹೇಳಿ ಬರತ್ತ. ಅದಾದ ನಂತರ ಫಾರ್ಬಿಡನ್ ಅಂತಂದ್ ಹೇಳಿ ಬರತ್ತ, ಫಾರ್ಬಿಡನ್. ಸೊ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರ ಸಮಾನಾರ್ಥಕ ಪದಗಳು. ಫಾರ್ಬಿಡನ್ ಅಂತಂದ್ ಹೇಳಿದ್ರೆ ನಿಷೇಧಿತ, ಅನ್ಲಾಫುಲ್ ಅಂತಂದ್ ಹೇಳಿದ್ರೆ ಕಾನೂನು ವಿರುದ್ಧವಾಗಿರೋದು, ಇಲ್ಲಿಗಲ್ಲು, ಇಲ್ಲಿಸಿಟ್ ಅಂತಂದ್ ಹೇಳಿ. ಆಮೇಲೆ ಅದರ್ ಪಾರ್ಟ್ಸ್ ಗಳು, ಅದರ್ ಆಪ್ಷನ್ಸ್ ಗಳು ನೋಡೋಣ. ಇಂಟೆಗ್ರಲ್ ಅಂತಂದ್ ಹೇಳಿ. ಇಂಟೆಗ್ರಲ್ ಅಂತಂದ್ ಹೇಳಿದ್ರೆ ಅವಿಭಾಜ್ಯ. ಸೊ ಕಾಶ್ಮೀರ್ ಅಥವಾ ಹಿಂಗೆ ಹೇಳ್ಬಹುದು ಇವಾಗ. ಸೊ ಕಾಶ್ಮೀರ್, ಜಮ್ಮು ಕಾಶ್ಮೀರ್ ಇಸ್ ದ ಇಂಟೆಗ್ರಲ್ ಪಾರ್ಟ್ ಆಫ್ ಇಂಡಿಯಾ ಅಂತಂದ್ ಹೇಳಿ. ಸೊ ಇಂಟೆಗ್ರಲ್. ಅದಾದ ನಂತರ ನೆಕ್ಸ್ಟ್ ಇನಾಗ್ರಲ್ ಅಂತಂದ್ ಹೇಳಿ. ಇನಾಗ್ರಲ್ ಅಂತಂದ್ ಹೇಳಿದ್ರ ಉದ್ಘಾಟನೆ. ಇನಾಗ್ರಲ್ ಅಂತಂದ್ ಹೇಳಿದ್ರ ಉದ್ಘಾಟನೆ ಮಾಡೋದು. ಅದಾದ ನಂತರ ಇನ್ಎಸೆನ್ಷಿಯಲ್ ಅಂತಂದ್ ಹೇಳಿದ್ರ ಅನಗತ್ಯ. ಇನ್ಎಸೆನ್ಷಿಯಲ್ ಅಂತಂದ್ ಹೇಳಿದ್ರ ಅನಗತ್ಯ ಅಂತಂದ್ ಹೇಳಿ. ನೋಡ್ರಿ, ನನ್ಗನ್ಸತ್ತ ಏನಂದ್ರೆ ಇವಾಗ ಎಲ್ಲಾ ವಿಡಿಯೋಸ್ ಗಳನ್ನ ನೋಡಿದ್ರಂದ್ರ ವರ್ಡ್ಸ್ ಗಳು ಆಲ್ಮೋಸ್ಟ್ ರಿಪೀಟ್ ಆಗ್ತಿದಾವ. 2023, 24, 25ರಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳು, ಅದರ್ ಕ್ವಶನ್ಸ್ ಗಳನ್ನ ಆಡ್ ಮಾಡಿದೀನಿ. ಇಲ್ಲಿ ಹೆಂಗಾಗ್ತಿದೆ ಅಂತಂದ್ ಹೇಳಿದ್ರೆ ವರ್ಡ್ಸ್ ಗಳು ರಿಪೀಟ್ ಆಗ್ತಿದಾವ. ಒಂದ್ ಸಾರಿ ಒಂದೊಂದು 100 ರಿಂದ 200 ಸಿನೋನಿಮ್ಸ್ ಗಳನ್ನ ನಾವ್ ಎಲ್ಲಾದ್ರೂ ಪ್ರಾಪರ್ ಆಗಿ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಾವು ಏನು ಇಲ್ಲ ಅಂತಂದ್ ಹೇಳಿದ್ರು ಕೂಡ ಆರಾಮಾಗಿ ಟಚ್ ಮಾಡ್ಬೋದು. ಸೊ ಓಕೆ, ಇದನ್ನ ಹಿಂಗ್ ಕೇಳಿದಾರ, ಇದ ಮೀನಿಂಗ್ ಅಲ್ಲ, ಏನೋ ಒಂದು ಹೆಂಗಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡೋ ಅಥವಾ ಯಾವ್ದೋ ಒಂದು ವೇದಿಂದ ನಾವು ಆನ್ಸರ್ಸ್ ಗಳನ್ನ ಕರೆಕ್ಟ್ ಆಗಿ ಹಾಕ್ಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದ್ ನೋಡ್ರಿ, ಇದು ವರ್ಡ್ ಹೆಂಗ್ ಪ್ರೊನೌನ್ಸ್ ಮಾಡ್ತಾರ ನೋಡ್ರಿ. ಕೆಲವೊಂದ್ ಜನ ಪ್ಯಾನೇಶಿಯಾ ಅಂತಂದ್ ಹೇಳ್ತೀವಿ, ಕೆಲವೊಂದ್ ಜನ ಪ್ಯಾನಿಕಿಯಾ ಅಂತಂದ್ ಹೇಳ್ತಾರ. ಏನಂತಂದ್ ನೋಡ್ರಿ, ಸರ್ವ ರೋಗ ನಿವಾರಣಿ ಅಂತಂದ್ರೆ ನಿವಾರಿಣಿ, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತಂದ್ ಹೇಳ್ತೀವಿ. ಸರ್ವರೋಗಿ ನಿವಾರಣೆ ಅಥವಾ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ. ಹಂಗಾದ್ರೆ ಇದ್ರದ್ದು ಸಮಾನಾರ್ಥಕ ಪದ ಏನಂತಂದ್ರೆ ರೆಮಿಡಿ ಅಂತಂದ್ ಹೇಳಿ ಬರುತ್ತೆ. ರೆಮಿಡಿ ಅಂದ್ರೂ ಕೂಡ ಒಂದೇ ಮೀನಿಂಗು. ಸೊ ಅದಾದ ನಂತರ ಅದು ಕೂಡ ಒಂದೇ ಮೀನಿಂಗು. ಎಸ್, ಅದರ್ ಮೀನಿಂಗ್ಸ್ ಗಳನ್ನ ನೋಡೋಣ. ಪ್ರೆಷರ್ ಅಂತಂದ್ ಹೇಳಿದ್ರೆ ಒತ್ತಡ. ಪ್ರೆಷರ್ ಅಂತಂದ್ ಹೇಳಿದ್ರೆ ಒತ್ತಡ. ಈಗ ನೋಡ್ರಿ, ಪ್ರೆಷರ್ ಅಂತಂದ್ ಬಂತು, ಒತ್ತಡವನ್ನ ಮಾಪನ ಮಾಡುವಂತಹ ಒಂದು ಏನಂತ ಹೇಳ್ತೀವಿ, ಸಾಧನ ಏನು ಅಂತಂದ್ ಹೇಳ್ಬೇಕು ನನಗೆ. ಪ್ರೆಷರ್ ಅನ್ನ ಯಾವ್ದ್ರಲ್ಲಿ ಅಳತೆ ಇದು ಮಾಡ್ತೀವಿ, ಸೊ ಯಾವ ಮೀಟರ್ ಅಲ್ಲಿ, ಅದನ್ನ ಹೇಳ್ರಿ. ಅದಾದ ನಂತರ ಮಿರಾಕಲ್ ಅಂತಂದ್ ಹೇಳಿದ್ರೆ ಪವಾಡ ಅಂತಂದ್ ಹೇಳ್ತೀವಿ. ಮಿರಾಕಲ್ ಅಂತಂದ್ ಹೇಳಿದ್ರೆ ಪವಾಡ. ಸರ್ವೆ ಅಂತಂದ್ ಹೇಳಿದ್ರೆ ಸಮೀಕ್ಷೆ ಮಾಡೋದು. ಸರ್ವೆ ಅಂತಂದ್ ಹೇಳಿದ್ರೆ ಸಮೀಕ್ಷೆ ಮಾಡೋದು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಟೈಲ್ ಅಂತಂದೈತೆ. ಫಟೈಲ್ ಏನ್ ಮೀನಿಂಗ್ ಅಂದ್ರೆ ಪ್ರೊನೌನ್ಸ್ ಹೆಂಗ್ ಮಾಡ್ತೀರಿ ನೋಡ್ರಿ. ಸೊ ಅದ್ರದ್ದು ಮೀನಿಂಗ್ ಏನಂತಂದ್ ಹೇಳಿದ್ರೆ ವ್ಯರ್ಥ ಅಥವಾ ನಿರರ್ಥಕ ಅಂತಂದ್ ಹೇಳ್ತೀವಿ. ವ್ಯರ್ಥ ಅಥವಾ ನಿರರ್ಥಕ ಅಂತಂದ್ ಹೇಳ್ತೀವಿ. ಹಂಗಾದ್ರೆ ಇದ್ರಲ್ಲಿ ಏನ್ ಬರುತ್ತೆ, ಸಿಂಪಲ್ ಯೂಸ್ಲೆಸ್. ಸಿಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯೂಸ್ಲೆಸ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದು, ನಾನು ಇಲ್ಲಿವರೆಗೂ ನಾನು ಎಷ್ಟೋ ವಿಡಿಯೋಸ್ ಗಳನ್ನ ಮಾಡ್ ಹಾಕ್ದೆ. ವರ್ಡ್ಸ್ ಗಳು ಏನಂತಂದ್ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತಾವ, ಒಂದೊಂದ್ಸರಿ ಅರ್ಥನೇ ಆಗಂಗಿಲ್ಲ. ಬಟ್ ಆದ್ರೆ ಅವ್ರದ್ದು ಸಮಾನಾರ್ಥಕ ಪದಗಳು ಇಷ್ಟು ಈಸಿ ಆಗಿರ್ತಾವಲ್ಲ, 100% ಈಸಿ. ಅಂದ್ರೆ ನಿಮ್ಗೆ ಏನು ಗೊತ್ತಾಗ್ಲಿಲ್ಲ, ಓಕೆ ನನಗಿದ ಗೊತ್ತೇ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಈಗ ನಾವು ನೋಡೋದು ಈ ವರ್ಡ್ಸ್ ಗಳನ್ನ ನೋಡಿದಾಗ ಈ ವರ್ಡ್ಸ್ ಗಳಲ್ಲಿ 100% ಸಿಂಪಲ್ ಆಗಿರುವಂತ ಒಂದು ವರ್ಡ್ ಯಾವ್ದಿರುತ್ತೋ ಅದನ್ನ ಹಾಕಿ ಬರೋದು, ಯಾನು ಗೊತ್ತಾಗ್ಲಿಲ್ಲ ಅಂತಂದ್ರೆ. ಇಲ್ಲಿ ನೋಡ್ರಿ, ಥಾಟ್ಫುಲ್, ಅಡಿಕ್ವೇಟ್, ವಿಸಿಯಸ್ ಅಂತಂದೈತೆ. ನಮಗ್ ಇಲ್ಲಿ ಗೊತ್ತಿರುವಂತಹ ಸಿಂಪಲ್ ಪದ ಯಾವ್ದಂತಂದ್ ಹೇಳಿದ್ರೆ ಯೂಸ್ಲೆಸ್ ಅಂತಂದ್ ಹೇಳಿ. ಯಾವ್ದಾದ್ರು ನೋಡ್ರಿ, ಎಲ್ಲ ಹಂಗ ಬರ್ತಿದಾವ ಆನ್ಸರ್ಸ್ ಗಳು. ಸೊ ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳ್ತೆ, ಇದು ಓನ್ಲಿ 50-50. ದೇವ್ರು ಎಲ್ಲಾದ್ರೂ ನಿಮ್ಗೆ ಆಶೀರ್ವಾದ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗತ್ತೆ, ಇಲ್ಲ ಅಂದ್ರೆ ರಾಂಗ್ ಆಗತ್ತೆ. ಆತರ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ. ಅದಾದಂತ ಥಾಟ್ಫುಲ್ ಅಂತಂದ್ ಹೇಳಿ ನೋಡ್ರಿ. ಥಾಟ್ಫುಲ್ ಅಂತಂದ್ ಹೇಳಿದ್ರೆ ಚಿಂತನಾಶೀಲ ಅಂತಂದ್ ಹೇಳಿ. ಥಾಟ್ಫುಲ್ ಅಂತಂದ್ ಹೇಳಿದ್ರೆ ಚಿಂತನಾಶೀಲ. ಅದಾದ ನಂತರ ಅಡಿಕ್ವೇಟ್ ಅಂತಂದ್ ಹೇಳಿದ್ರೆ ಸಾಕು ಬೇಕಾದಷ್ಟು, ಪರ್ಯಾಪ್ತ. ಅಡಿಕ್ವೇಟ್ ಸಾಕ್ ಬೇಕಾದಷ್ಟು ಅಂತಂದ್ ಹೇಳಿ. ಆಮೇಲೆ ವಿಸಿಯಸ್ ಅಂತಂದ್ ಹೇಳಿ, ಇದ್ ನೋಡ್ರಿ ತುಂಬಾ ಇದು ಆಗೈತೆ. ಇದನ್ನ ಕೇಳಿದಾರೆ ಕ್ವಶನ್.
ವಿಸಿಯಸ್ ಅಂತಂದ್ ಹೇಳಿದ್ರೆ ಕ್ರೂರ ಅಂತಂದ್ ಹೇಳ್ತೀವಿ. ಇದರ ಸಮಾನಾರ್ಥಕ ಪದ ಏನ್ ಬರುತ್ತೆ? ಕ್ರೂವೆಲ್ ಅಂತಂದ್ ಹೇಳಿ. ಸೊ ಆ ತರ. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಾಮೆಂಟ್ಸ್ ಅಂತಂದ್ ಹೇಳಿ ಬರುತ್ತೆ. ಕಾಮೆಂಟ್ಸ್ ಅಂತಂದ್ ಹೇಳಿದ್ರೆ ಪ್ರಾರಂಭಿಸು. ಕಾಮೆಂಟ್ಸ್ ಅಂತಂದ್ ಹೇಳಿದ್ರೆ ಪ್ರಾರಂಭಿಸು ಅಂತಂದ್ ಹೇಳಿ. ಪ್ರಾರಂಭಿಸು. ಅದಾದ ನಂತರ ಹಂಗಾದ್ರೆ ಇಲ್ಲಿ ನೋಡ್ರಿ ಯಾವ್ದು ಬರುತ್ತೆ? ಸಿಂಪಲ್ ಸ್ಟಾರ್ಟ್. ಇಲ್ಲಿ ನೋಡ್ರಿ ಇದ್ರಲ್ಲೂ ಕೂಡ ಸಿಂಪಲ್ ಆಗಿರೋ ವರ್ಡ್ ಬಂದಿತ್ತು. ಎಸ್ಕಾರ್ಟ್, ಸ್ಟಾರ್ಟ್, ಎಕ್ಸರ್ಟ್, ಸಬ್ವರ್ಟ್. ನನ್ಗೆ ಯಾವ್ದು ಮೀನಿಂಗ್ ಗೊತ್ತಿಲ್ರಿ, ಇದೊಂದೇ ಗೊತ್ತೈತ್ರಿ. ಇದು ಸಿಂಪಲ್ ಆಗಿರೋದು. ಇವೆಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳಲ್ಲಿ ಇರೋದ. ಎಸ್. ಹಂಗಾದ್ರೆ ಈಗ ನೋಡ್ರಿ, ಸ್ಟಾರ್ಟ್, ಕಾಮೆಂಟ್ಸ್ ಎಲ್ಲ ಒಂದೇ. ಅದಾದ ನಂತರ ನೆಕ್ಸ್ಟ್ ಇನ್ನೂ ಒಂದು ವರ್ಡ್ ಬರುತ್ತೆ. ಏನಂತಂದ್ರೆ ಇನಿಶಿಯೇಟ್ ಅಂತಂದೇಳಿ. ಇನ್ನೊಂದೇನಪ್ಪಾ ಅಂತಂದ್ರೆ ಇನಿಶಿಯೇಟ್ ಮಾಡೋದು ಅಂದ್ರೆ ಪ್ರಾರಂಭ ಮಾಡೋದು. ಆಮೇಲೆ ಇನ್ನೊಂದ್ ಬರುತ್ತೆ ಲಾಂಚ್ ಅಂತಂದೇಳಿ. ಲಾಂಚ್ ಅಂದ್ರೂ ಕೂಡ ಏನಂತಂದ್ರೆ ಚಾಲನೆ ಮಾಡೋದು, ಪ್ರಾರಂಭ ಮಾಡು ಅಂತಂದೇಳಿ. ಅದರ್ ಮೀನಿಂಗ್ಸ್ ಗಳನ್ನ ನೋಡ್ರಿ, ಎಸ್ಕಾರ್ಟ್ ಅಂತಂದೇಳಿ. ಎಸ್ಕಾರ್ಟ್ ಅಂತಂದ್ರೆ ಬೆಂಗಾವಲು. ಎಸ್ಕಾರ್ಟ್ ಮಾಡೋದು, ಬೆಂಗಾವಲು ಅಂತಂದ್ ಹೇಳ್ತೀವಿ. ಅದಾದ ನಂತರ ಎಕ್ಸರ್ಟ್ ಅಂತಂದ್ ಹೇಳ್ತೀವಿ. ಎಕ್ಸರ್ಟ್ ಅಂತಂದ್ ಹೇಳಿದ್ರೆ ಪ್ರಯತ್ನ ಪಡು. ಎಕ್ಸರ್ಟ್ ಅಂತಂದ್ ಹೇಳಿದ್ರೆ ಪ್ರಯತ್ನ ಪಡು ಅಂತಂದ್ ಹೇಳಿ, ಟ್ರೈ ಅಂತಂದ್ ಹೇಳ್ತೀವಲ್ಲ. ಅದಾದ ನಂತರ ಸಬ್ವರ್ಟ್ ಅಂತಂದ್ ಹೇಳಿದ್ರೆ, ಸಬ್ವರ್ಟ್ ಅಂತಂದ್ ಹೇಳಿದ್ರೆ ಬುಡಮೇಲ್ ಮಾಡೋದು ಅಂತಂದ್ ಹೇಳಿ. ಬುಡಮೇಲು ಮಾಡು ಅಂತಂದ್ ಹೇಳಿ ಬರುತ್ತೆ. ಬುಡಮೇಲು ಮಾಡು, ಸಬ್ವರ್ಟ್ ಅಂತಂದ್ ಹೇಳಿ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತೆ? ಡೆಸಿಸ್ಟ್ ಅಂತಂದ್ ಹೇಳಿ ಬರುತ್ತೆ. ಡೆಸಿಸ್ಟ್ ಅಂತಂದ್ ಹೇಳಿದ್ರೆ ನಿಲ್ಲಿಸು. ಡೆಸಿಸ್ಟ್ ಅಂತಂದ್ ಹೇಳಿದ್ರ ನಿಲ್ಲಿಸು ಅಂತಂದ್ ಹೇಳಿ. ಇದನ್ನ ಇದ್ರೊಳಗೆ ಹಾಕ್ಬೇಕಷ್ಟೇ, ಇಲ್ಲಿ ಬಿಲ್ಲಿಂದ ಬ್ಲಾಂಕ್. ಎವ್ರಿ ಇಂಡಿಯನ್ ಶುಡ್ ಡೆಸಿಸ್ಟ್ ಫ್ರಮ್ ಆಕ್ಟ್ಸ್ ಆಫ್ ಕರಪ್ಷನ್ ಅಂತಂದ್ ಹೇಳಿ. ಡೆಸಿಸ್ಟ್ ಇದ್ರದ್ದು ಸಮಾನಾರ್ಥಕ ಪದವನ್ನ ಇದ್ರಲ್ಲಿ ಹಾಕ್ಬೇಕು, ಅವಾಗ ಕರೆಕ್ಟ್ ಆಗತ್ತ. ಡೆಸಿಸ್ಟ್ ಅಂದ್ರೆ ಏನು? ಡೆಸಿಸ್ಟ್ ಅದ್ರದ್ದು ಏನು ಸಮಾನಾರ್ಥಕ ಪದ ರಿಫ್ರೇನ್ ಅಂತಂದ್ ಹೇಳ್ತೀವಿ. ರಿಫ್ರೇನ್ ಅಂತಂದ್ ಹೇಳಿದ್ರೆ ತಡೆ ಹಿಡಿಯೋದು. ರಿಫ್ರೇನ್ ಅಂತಂದ್ ಹೇಳಿದ್ರೆ ತಡೆ ಹಿಡಿ ಅಂತಂದ್ರೆ. ಎವ್ರಿ ಇಂಡಿಯನ್ ಶುಡ್ ರಿಫ್ರೇನ್ ಫ್ರಮ್ ಆಕ್ಟ್ ಆಫ್ ಕರಪ್ಷನ್. ಕರಪ್ಷನ್ ಅಂತಂದ್ ಹೇಳಿದ್ರೆ ಭ್ರಷ್ಟಾಚಾರ ಅಂತಂದ್ ಹೇಳ್ತೀವಿ. ಕರಪ್ಷನ್ ಅಂತಂದ್ ಹೇಳಿದ್ರೆ ಭ್ರಷ್ಟಾಚಾರ. ಅದರ ಮೀನಿಂಗ್ ಗಳನ್ನ ನೋಡ್ರಿ, ಶೋ ಅಂತಂದ್ ಹೇಳಿ ಬರುತ್ತೆ. ಶೋ ಅಂತಂದ್ ಹೇಳಿದ್ರೆ ತೋರಿಸು ಅಂತಂದ್ ಹೇಳಿ. ಶೋ ಅಂತಂದ್ ಹೇಳಿದ್ರೆ ತೋರಿಸು. ಅದಾದ ನಂತರ ಫ್ಲೆಡ್ಜ್ ಅಂತಂದ್ ಹೇಳಿದ್ರೆ ಪ್ರತಿಜ್ಞೆ ಮಾಡು. ಫ್ಲೆಡ್ಜ್ ಅಂತಂದ್ ಹೇಳಿದ್ರೆ ಪ್ರತಿಜ್ಞೆ ಮಾಡು. ಆಮೇಲೆ ಇನ್ಸಿಸ್ಟ್ ಅಂತಂದ್ ಹೇಳಿದ್ರೆ ಒತ್ತಾಯ. ಇನ್ಸಿಸ್ಟ್ ಅಂತಂದ್ ಹೇಳಿದ್ರೆ ಒತ್ತಾಯ, ಒತ್ತಾಯಿಸು. ಈಗ ನೋಡ್ರಿ ಸರ್, ನಿಮ್ಗೆ ಇವತ್ರ ಸಪರೇಟ್ ಏನ್ ಹೇಳ್ಕೊಡತ್ತನಲ್ಲ ಅದರ್ ಮೀನಿಂಗ್ಸ್ ಗಳು ಕನ್ನಡದಲ್ಲಿ ಅವೆಲ್ಲ ಗೊತ್ತಿದ್ದು ಅಂತಂದ್ ಹೇಳಿದ್ರೆ, ಇಲ್ಲಿ ಕರಪ್ಷನ್ ಅಂದ್ರೆ ಗೊತ್ತೈತೆ, ಭ್ರಷ್ಟಾಚಾರ. ಎವ್ರಿ ಇಂಡಿಯನ್ ಶುಡ್ ಸಿಂಪಲ್ ಆಗಿ ಹೇಳ್ಬೋದು, ಸರ್ ಇದನ್ನ ಸ್ಟಾಪ್ ಮಾಡ್ಬೇಕ್ರಿ. ಕರಪ್ಷನ್ ಏನಂತಂದ್ರೆ ಸ್ಟಾಪ್ ಮಾಡ್ಬೇಕು ಅಂತಂದೇಳಿ. ಸೊ ಕರಪ್ಷನ್ ನಮ್ ಇಂಡಿಯಾದಲ್ಲಿ ಸ್ಟಾಪ್ ಮಾಡ್ಬೇಕಲ್ಲ, ಸ್ಟಾಪ್ ಮಾಡೋದು ಆ ತರ ಮೀನಿಂಗ್ ಅನ್ನ, ಸೆಂಟೆನ್ಸ್ ಮೀನಿಂಗ್ ಅನ್ನ ತಗೊಂಡಾಗ ನಾವು ನೋಡ್ರಿ ಇಲ್ಲಿ ಎಲಿಮಿನೇಷನ್ ಮಾಡ್ಬೋದು. ಶೋ ಅಂತಂದ್ ಹೇಳಿ ಹಾಕ್ಬೋದೇನ್? ಈ ವರ್ಡ್ ಮೀನಿಂಗ್ ಗೊತ್ತಿಲ್ಲ ನಂಗೆ. ಶೋ ಅಂತಂದ್ ಹಾಕ್ಬೋದು, ಬರಂಗಿಲ್ಲ. ಇದನ್ನ ತೆಗೆದಾಕ್ತೀನಿ. ಫ್ಲೆಡ್ಜ್ ಅಂತಂದ್ ಹೇಳಿದ್ರೆ ಎಲ್ಲಾದ್ರೂ ಗೊತ್ತಿತ್ತು ಅಂದ್ರೆ ಪ್ರತಿಜ್ಞೆ ಮಾಡು, ಬರಂಗಿಲ್ಲ. ಆಮೇಲೆ ಇನ್ಸಿಸ್ಟ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತೈತೆ. ಇವನ್ನೆರಡು ಹೇಳ್ಕೊಟ್ಟೆ ನಾನು. ಫ್ಲೆಡ್ಜ್ ಬಗ್ಗೆ ಇನ್ನೂ ಹೇಳಿಲ್ಲ, ಇವಾಗ ಹೇಳ್ದ. ಇನ್ಸಿಸ್ಟ್ ಅಂತಂದ್ ಹೇಳಿದ್ರೆ ಒತ್ತಾಯಿಸು, ಹಲವಾರು ವಿಡಿಯೋಸ್ ಗಳಲ್ಲಿ ಬಂದಿದಾವ. ಎಸ್, ಒತ್ತಾಯಿಸು ಅಂತಂದ್ ಹೇಳಿ. ಒತ್ತಾಯ ಮಾಡಕ್ಕಾಗತೈತಿ, ಏನ್ ಕರಪ್ಷನ್ ಮಾಡತ್ತಂದ್ ಇಲ್ಲಲ್ಲ. ಸೊ ಒಂದೇ ಒಂದು ವರ್ಡ್ ಉಳಿಯುತ್ತೆ, ರಿಫ್ರೇನ್ ಅಂತಂದ್ ಹೇಳಿ. ಅದನ್ನ ನಾವು ಇಲ್ಲಿ ಹಾಕ್ಬಹುದು. ಈ ತರಾನು ಕೂಡ ಥಿಂಕ್ ಮಾಡ್ಬೋದು. ನನ್ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರ, ಇವನ್ ನೀವು ಎಲಿಮಿನೇಷನ್ ಮೆಥಡ್ ಅಲ್ಲೂ ಕೂಡ ಏನಂದ್ರೆ ಆನ್ಸರ್ಸ್ ಗಳನ್ನ 100% ಆಗಿ ತೆಗಿಬಹುದು. ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಪ್ಪಾ ಅಂತಂದ್ ಹೇಳಿದ್ರ ಸಿನೋನಿಮ್ ಕಂಡಿಡಿ ಅಂತಂದ್ ಹೇಳಿದ್ರ. ಹೌದ್ರಿ ಸರ್, ನಿಮಗ್ ಗೊತ್ತೈತ್ರಿ. ಹಂಗಾದ್ರೆ ಯಾವ ವರ್ಡ್ ಕೇಳಿದಾರ? ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ ವರ್ಡ್ ಇದೆಪ್ಪ ಇಲ್ಲಿ. ಇದೇನು ಎಕ್ವಿಸೈಟ್ ಅಂತ, ಎಕ್ಸ್ವಿಸೈಟ್, ಎಕ್ಸ್ಕ್ವಿಸೈಟ್. ಏನ್ ಪ್ರೊನೌನ್ಸ್ ಮಾಡ್ತೀರ ಮಾಡ್ರಿ. ದ ಬ್ರಿಡ್ಜ್ ಹ್ಯಾಸ್ ಆನ್, ಅದು ಫೇಸ್ ಅಂತಂದ್ ಐತೆ. ನಂಗೆ ಪ್ರೊನೌನ್ಸ್ ಮಾಡಕ್ ಬರ್ತಿಲ್ಲ. ಎಸ್. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಅಗ್ಲಿ. ಈಗ ನೋಡ್ರಿ, ಬ್ರಿಡ್ಜ್ ಹ್ಯಾಸ್ ಡ್ಯಾಶ್ ಡ್ಯಾಶ್ ಫೇಸ್ ಅಂತಂದ್ ಹೇಳಿ. ಸೊ ಬ್ರಿಡ್ಜ್ ಹೆಂಗಿರ್ತಾವ್ರಿ, ಚಂದನ ಇರ್ತಾವಲ್ಲ. ಅಗ್ಲಿ ಅಂತಂದ್ ಹೇಳಿ ಬರುತ್ತ. ಅಗ್ಲಿ ಅಂತಂದ್ ಹೇಳಿದ್ರೆ ಏನು? ವಿಕಾರವಾಗಿರೋದು. ಬ್ರಿಡ್ಜ್ ಯಾವಾಗ್ಲೂ ವಿಕಾರವಾಗಿರತ್ತನ? ಇಲ್ಲ. ನೆಗೆಟಿವ್ ಸೆಂಟೆನ್ಸ್ ಕೊಡಂಗಿಲ್ಲ, ಯಾವಾಗ್ಲೂ ಪಾಸಿಟಿವ್ ಕೊಡ್ತಾನ ತೆಗದಿ. ಆಮೇಲೆ ಬ್ರಿಡ್ಜ್ ಯಾವಾಗ್ಲೂ ಎವರೇಜ್ ಇರುತ್ತೇನ್ರಿ? ಎವರೇಜ್ ಅಂತಂದ್ ಹೇಳಿದ್ರೆ ಸಾಧಾರಣ ಅಂತಂದ್ ಹೇಳ್ತೀವಿ, ಇರಂಗಿಲ್ಲ. ಪ್ಲೇನ್ ಅಂತಂದ್ ಹೇಳಿ ಬಂತು. ಪ್ಲೇನ್ ಅಂತಂದ್ ಹೇಳಿದ್ರೆ ಸರಳವಾಗಿರೋದು, ಸರಳವಾಗಿನೂ ಇರಂಗಿಲ್ಲ. ಹಂಗಾದ್ರೆ ಇಂತ ಒಂದು ವರ್ಡ್ ಅನ್ನ ಕೊಟ್ಟಿದ ಅಂತಂದ್ ಹೇಳಿದ್ರೆ ಬ್ಯೂಟಿಫುಲ್ ಅಂತಂದ್ ಹೇಳ್ತೀವಿ. ನೋಡ್ರಿ, ಎಲಿಮಿನೇಷನ್ ಮೆಥಡ್. ನನ್ಗೆ ಆ ವರ್ಡ್ ಮೀನಿಂಗು ಗೊತ್ತಿಲ್ಲ, ಇವನ್ ಪ್ರೊನೌನ್ಸ್ ಮಾಡೋಕ್ಕೂ ಗೊತ್ತಿಲ್ಲ. ನನ್ನ ಸೆಂಟೆನ್ಸ್ ನ ಓದ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡೆ. ಸೊ ಇಲ್ಲಿ ಆನ್ಸರ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಬ್ಯೂಟಿಫುಲ್. ಸೊ ಈ ತರದ ಮೀನಿಂಗ್ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಅತ್ಯಂತ ಸುಂದರ ಅಥವಾ ಅತಿ ಸುಂದರ ಅಂತಂದೇಳಿ. ಸೊ ಇದ್ರ ಮೀನಿಂಗ್ ಏನ್ ಬರುತ್ತೆ? ಅತಿ ಸುಂದರ. ಹಂಗಾದ್ರೆ ಬ್ಯೂಟಿಫುಲ್ ಅಂದ್ರೆ, ಬ್ಯೂಟಿಫುಲ್ ಅಂದ್ರೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಸುಂದರ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್. ಹಂಗಾದ್ರೆ ನೆಕ್ಸ್ಟ್ ನೋಡ್ರಿ,
ಸೆಲೆಕ್ಟ್ ದ ಮೋಸ್ಟ್ ಅಪ್ರೂವ್ಡ್ ಸಿನೋನಿಮ್ ಅಂತ ಕೊಂಡಿದಾನ. ಇದೇನಪ್ಪಾ ಅಂತಂದ ಹೇಳಿದ್ರೆ ಫಾಂಡ್ನೆಸ್ ಅಂತಂದ ಐತೆ. ಫಾಂಡ್ನೆಸ್ ಅಂತಂದ ಹೇಳಿದ್ರೆ ನಮಗ್ ಗೊತ್ತಿಲ್ಲ. ಫಾಂಡ್ನೆಸ್ ಅಂತಂದ ಹೇಳಿದ್ರ ಏನಪ್ಪಾ ಅಂತಂದ ಹೇಳಿದ್ರ ಪ್ರೀತಿಯಿಂದ ಅಂತಂದ ಹೇಳ್ತೀವಿ. ಒಲವು, ಪ್ರೀತಿ ಅಂತಂದ ಹೇಳಿ ಫಾಂಡ್ನೆಸ್ ಅಂತಂದ ಹೇಳಿ. ಸೊ ಇಲ್ಲಿ ನೋಡ್ರಿ ನಮ್ಗ ಹಂಗಾದ್ರ ಯಾವ್ದು ವರ್ಡ್ ಬರುತ್ತಪ್ಪ ಅಂತಂದ ಹೇಳಿದ್ರ ಫಾಂಡ್ನೆಸ್ ಗೆ ಲೈಕಿಂಗ್ ಅಂತಂದ ಹೇಳಿ. ಲೈಕಿಂಗ್ ಅಂದ್ರೂ ಕೂಡ ಏನಂತಂದ ಹೇಳಿದ್ರ ಇಷ್ಟ ಪಡೋದು ಅಂತಂದ ಹೇಳಿ, ಒಲವು ತೋರ್ಸೋದು, ಇಷ್ಟ ಪಡೋದು ಅಂತಂದ ಹೇಳಿ ಇವೆರಡು ಸಮಾನಾರ್ಥಕ ಪದ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ಸೊ ಇದಕ್ಕೆ ಸೊ ಅದರ್ ಮೀನಿಂಗ್ಸ್ ಗಳು ಏನ್ ಬರ್ತಾವ ಅಂತಂದ ಹೇಳಿದ್ರೆ ಅಫೆಕ್ಷನ್ ಅಂತಂದ ಹೇಳಿ ಬರುತ್ತೆ. ಅಫೆಕ್ಷನ್ ಅಫೆಕ್ಷನ್ ಅಂದ್ರೂ ಕೂಡ ಏನಂತಂದ ಹೇಳಿದ್ರೆ ಮಮತೆಯಿಂದ ಇರೋದು. ಆಮೇಲೆ ಅಟ್ಯಾಚ್ಮೆಂಟ್ ಅಂತಂದ ಹೇಳಿ ಬರುತ್ತೆ. ಅಟ್ಯಾಚ್ಮೆಂಟ್ ಅಂತಂದ ಹೇಳಿದ್ರೆ ಬಾಂಧವ್ಯ ಅಂತಂದ ಹೇಳ್ತೀವಿ. ಸೊ ಆ ಮೀನಿಂಗ್ಸ್ ಗಳನ್ನ ಕೊಡ್ತಾವ ಇಲ್ಲಿ ಬಂದಾಗ ಈ ತರ ಡಿಸ್ಕಷನ್ ಅಲ್ಲಿ. ಅದಾದ ನಂತರ ಮಿಸ್ಟೇಕ್ ಅಂತಂದೈತೆ. ಮಿಸ್ಟೇಕ್ ಅಂತಂದ ಹೇಳಿದ್ರೆ ತಪ್ಪು ಅಂತಂದ ಹೇಳ್ತೀವಿ. ಮಿಸ್ಟೇಕ್ ಅಂದ್ರೆ ತಪ್ಪು. ಡಿಸ್ಲೈಕ್ ಅಂತಂದ ಹೇಳಿದ್ರೆ ಇಷ್ಟ ಇಲ್ದೇ ಇರೋದು, ಇಷ್ಟ ಇಲ್ದೇ ಇರೋದು. ಆಮೇಲೆ ಇನ್ನೊಂದು ಬರುತ್ತೆ ಬ್ರಿಲಿಯನ್ಸ್ ಅಂತಂದ ಹೇಳಿ. ಬ್ರಿಲಿಯನ್ಸ್ ಅಂತಂದ ಹೇಳಿದ್ರೆ ಪ್ರತಿಭೆ ಅಂತಂದ ಹೇಳ್ತೀವಿ. ಬ್ರಿಲಿಯನ್ಸ್ ಅಂತಂದ ಹೇಳಿದ್ರೆ ಪ್ರತಿಭೆ. ಆಮೇಲೆ ನೆಕ್ಸ್ಟ್ ವರ್ಡ್ ಅನ್ನ ನೋಡೋಣ ನೋಡ್ರಿ. ನೆಕ್ಸ್ಟ್ ವರ್ಡ್ ಏನೈತೆ ಅಬಂಡಂಟ್. ಅಬಂಡಂಟ್ ಅಂತಂದ ಹೇಳಿದ್ರೆ ಹೇರಳವಾಗಿರೋದು. ಅಬಂಡಂಟ್ ಅಂತಂದ ಹೇಳಿದ್ರೆ ತುಂಬಾ ಹೇರಳವಾಗಿರೋದು ಅಂತಂದ ಹೇಳಿ, ಅತಿ ಹೆಚ್ಚಾಗಿರೋದು. ಅಬಂಡಂಟ್ ಮಟೀರಿಯಲ್ ಅಂತಂದ ಹೇಳ್ತೀವಿ. ಅದಾದ ನಂತರ ಇಲ್ಲಿ ನೋಡ್ರಿ, ಹಂಗಾದ್ರೆ ಯಾವ್ದು ಬರುತ್ತೆ ಇದ್ರೊಳಗಡೆ? ಆಂಪಲ್ ಅಂತಂದ ಹೇಳ್ತೀವಿ. ಈ ವರ್ಡ್ಸ್ ಗಳನ್ನ ತುಂಬಾ ಸರಿ ರಿಪೀಟ್ ಆಗಿ ಬಂದವ. ಆಂಪಲ್, ಅಮೆಂಡೆಂಟ್ ಅಂತಂದ ಹೇಳಿ. ಆಂಪಲ್ ಅಂದ್ರೂ ಕೂಡ ಏನಂತಂದ ಹೇಳಿದ್ರೆ ಸಾಕಷ್ಟು ಅಥವಾ ಹೇರಳ ಅಂತಂದ ಹೇಳ್ತೀವಿ. ಹಂಗಾದ್ರೆ ಅದರ್ ವರ್ಡ್ಸ್ ಗಳ ಮೀನಿಂಗ್ ನೋಡ್ರಿ, ರೇರ್ ಅಂತಂದ ಹೇಳಿ ಬರುತ್ತೆ. ರೇರ್ ಅಂತಂದ ಹೇಳಿದ್ರೆ ಅಪರೂಪ ಅಂತಂದ ಹೇಳ್ತೀವಿ. ಆಮೇಲೆ ಸ್ಕಿಂಪಿ ಅಂತಂದ ಹೇಳಿದ್ರೆ, ಸ್ಕಿಂಪಿ ಅಂತಂದ ಹೇಳಿದ್ರೆ ಅತ್ಯಲ್ಪ, ಸ್ವಲ್ಪ ಇರೋದು, ಅತ್ಯಲ್ಪ ಅಂತಂದ ಹೇಳಿ. ಆಮೇಲೆ ಎಲೂಸಿವ್ ಅಂತಂದ ಹೇಳಿ. ಎಲೂಸಿವ್ ಅಂತಂದ ಹೇಳಿದ್ರೆ ಸಿಗಲಾರದ್ದು. ಎಲೂಸಿವ್ ಅಂತಂದ ಹೇಳಿದ್ರೆ ಸಿಗಲಾರದ ಅಂತಂದ ಹೇಳಿ. ಅದಾದ ನಂತರ ಅದರ್ ಮೀನಿಂಗ್ಸ್ ಗಳು ಕೂಡ ಬರ್ತವೆ ಇದಕ್ಕೆ, ಸಮಾನಾರ್ಥಕ ಪದಗಳು. ಫ್ಲೆಂಟಿಫುಲ್ ಅಂತಂದ ಹೇಳಿ. ಫ್ಲೆಂಟಿಫುಲ್, PLENTIFUL, ಫ್ಲೆಂಟಿಫುಲ್ ಅಂತಂದ ಹೇಳಿ, ಸಮೃದ್ಧ. ಅದಾದ ನಂತರ ಇನ್ನೊಂದು ಬರುತ್ತೆ, ಈ ತರ ಒಂದು ವರ್ಡ್ ಕೊಟ್ಟಿದ್ದಾರೆ, ಕಾಪಿಯಸ್ ಅಂತಂದ ಹೇಳಿ. ಕಾಪಿಯಸ್ ಅಂತಂದ ಹೇಳಿದ್ರು ಕೂಡ ಏನಂದ್ರೆ ಹೇರಳವಾದ ಅಂತಂದ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದ್ ನೋಡ್ರಪ್ಪ, ಇದು ಮತ್ತ ರಿಪೀಟ್, ಹೆವಿ ಸರಿ ರಿಪೀಟ್ ಆಗುತ್ತೆ. ಬೆನೆವಲೆಂಟ್ ಅಂತಂದ ಹೇಳಿ. ಬೆನೆವಲೆಂಟ್ ಅಂತಂದ ಹೇಳಿದ್ರೆ ಪರೋಪಕಾರಿ ಅಂತಂದ ಹೇಳ್ತೀವಿ. ಬೆನೆವಲೆಂಟ್ ಅಂತಂದ ಹೇಳಿದ್ರೆ ಪರೋಪಕಾರಿ ಅಂತಂದ ಹೇಳ್ತೀವಿ. ಹಂಗಾದ್ರೆ ಇದ್ರಲ್ಲಿ ಪರೋಪಕಾರಿ ಅಂತಂದ ಹೇಳಿ ಮೀನಿಂಗ್ ಯಾವ್ದು ಬರುತ್ತೆ ಅಂತಂದ ಹೇಳಿದ್ರೆ ಕೈಂಡ್ ಅಂತಂದ ಹೇಳ್ತೀವಿ. ಕೈಂಡ್ ಅಂತಂದ ಹೇಳಿದ್ರು ಕೂಡ ದಯೆಯುಳ್ಳ, ಪರೋಪಕಾರಿಯುಳ್ಳ, ದಯಾಮಯಿ ಅಂತಂದ ಹೇಳಿ ಮೀನಿಂಗ್ ಗಳು ಬರ್ತಾವ. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ. ಸೊ ಇದಕ್ಕೆ ಇನ್ನೊಂದ್ ಏನ್ ಬರುತ್ತೆ ಅಂತಂದ ಹೇಳಿದ್ರ ಜನರಸ್ ಅಂತಂದ ಹೇಳಿ. ಇನ್ನೊಂದ್ ಯಾವ್ದಂತಂದ ಹೇಳಿ ಜನರಸ್. ಜನರಸ್ ಅಂತಂದ ಹೇಳಿದ್ರೆ ಉದಾರತ್ವ, ಉದಾರಿ ಅಂತಂದ ಹೇಳ್ತೀವಿ. ಅದರ್ ಮೀನಿಂಗ್ಸ್ ಗಳನ್ನ ನೋಡ್ರಿ, ಎಂತುಜಿಯಾಸ್ಟಿಕ್. ಎಂತುಜಿಯಾಸ್ಟಿಕ್ ಅಂತಂದ ಹೇಳಿದ್ರೆ ಉತ್ಸಾಹಿ ಅಂತಂದ ಹೇಳಿ. ಮಿಸ್ಟೀರಿಯಸ್ ಅಂತಂದ ಹೇಳಿದ್ರ ರಹಸ್ಯಮಯ. ಮಿಸ್ಟೀರಿಯಸ್ ಅಂತಂದ ಹೇಳಿದ್ರ ರಹಸ್ಯಮಯ. ಹಾಸ್ಟೈಲ್, ನಾನು ಇದನ್ನ ಆಲ್ರೆಡಿ ಹೇಳಿದೀನಿ ನಿಮ್ಗ. ಹಾಸ್ಟೈಲ್ ಅಂತಂದ ಹೇಳಿದ್ರೆ ವೈರತ್ವ ಅಂತಂದ ಹೇಳ್ತೀವಿ. ವೈರತ್ವ. ಎಸ್. ಅದೇ ತರ ನೆಕ್ಸ್ಟ್ ವರ್ಡ್ ನೋಡ್ರಿ. ನೆಕ್ಸ್ಟ್ ವರ್ಡ್ ಏನ್ ಬರುತ್ತ? ಎಲೆಕ್ವೆಂಟ್. ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವ್ದಂತಂದ ಹೇಳಿದ್ರೆ ಎಲೆಕ್ವೆಂಟ್ ಅಂತಂತ ಹೇಳಿ ಬರುತ್ತ. ಸೊ ಹೈಲೈಟ್ ಮಾಡಿರೋದು, ಹೀಸ್ ಎಲೆಕ್ವೆಂಟ್ ಸ್ಪೀಚ್ ಮೂಡ್ ದ ಆಡಿಯನ್ಸ್ ಟು ಟಿಯರ್ಸ್ ಅಂತಂದ ಹೇಳಿ. ಎಲೆಕ್ವೆಂಟ್ ಅಂತಂದ ಹೇಳಿದ್ರೆ ಏನ್ ಬರುತ್ತೆ ಇಲ್ಲಿ? ಎಲೆಕ್ವೆಂಟ್ ಅಂತಂದ ಹೇಳಿದ್ರೆ ಸುಲಲಿತವಾಗಿ ಮಾತನಾಡುವುದು. ಸುಲಲಿತವಾಗಿ ಮಾತನಾಡುವುದು ಎಲೆಕ್ವೆಂಟ್ ಅಂತ ಹೇಳ್ತೀವಿ. ಹಂಗಾದ್ರೆ ಇಲ್ಲಿ ಯಾವ್ದು ಬರುತ್ತೆ? ಸೊ ಎಲೆಕ್ವೆಂಟ್ ಅಂತಂದ್ರೆ ತುಂಬಾ ಎಕ್ಸ್ಪ್ರೆಸಿವ್, ತುಂಬಾ ಎಕ್ಸ್ಪ್ರೆಸ್ ಮಾಡ್ದ, ಎಲ್ರು ಅಳೋಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ ಹೇಳಿ. ಎಲೆಕ್ವೆಂಟ್ ಏನಪ್ಪಾ ಅಂತಂದ ಹೇಳಿ ಸಮಾನಾರ್ಥಕ ಪದ ಎಕ್ಸ್ಪ್ರೆಸಿವ್ ಅಂತಂದ ಹೇಳಿ ಬರುತ್ತೆ. ಇನ್ನೊಂದು ವರ್ಡ್ಗಳು ಬರ್ತಾವ, ಅದರ್ ವರ್ಡ್ಗಳು. ಫ್ಲೂಯೆಂಟ್ ಅಂತಂದ ಹೇಳಿ ಬರುತ್ತೆ. ಫ್ಲೂಯೆಂಟ್ ಅಂತಂದ ಹೇಳಿ ಬರ್ತೈತಿ. ಅದಾದ ನಂತರ ಆರ್ಟಿಕ್ಯುಲೇಟ್ ಅಂತಂದ ಹೇಳಿ ಬರುತ್ತ. ಆರ್ಟಿಕ್ಯುಲೇಟ್ ಅಂತಂದ ಹೇಳಿ. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ, ಆರ್ಟಿಕ್ಯುಲೇಟ್ ಅಂತಂದ ಹೇಳಿದ್ರೆ ಸ್ಪಷ್ಟ ನುಡಿ ಅಂತಂದ ಹೇಳಿ. ಎಕ್ಸ್ಪ್ರೆಸಿವ್ ಅಂತಂದ ಹೇಳಿ. ಇವೆಲ್ಲ ಸಮಾನಾರ್ಥಕ ಪದಗಳು. ಅದರ್ ಮೀನಿಂಗ್ ಗಳು ನೋಡ್ರಿ, ಇನ್ ಆರ್ಟಿಕ್ಯುಲೇಟ್. ನೋಡ್ರಿ ಇವೆರಡು ಅಪೋಸಿಟ್ ವರ್ಡ್ ಗಳಾಗ್ತಾವ. ಆರ್ಟಿಕ್ಯುಲೇಟ್ ಅಂಡ್ ಇನ್ ಆರ್ಟಿಕ್ಯುಲೇಟ್. ಇನ್ ಆರ್ಟಿಕ್ಯುಲೇಟ್ ಅಂತಂದ ಹೇಳಿದ್ರೆ ಸ್ಪಷ್ಟವಾಗಿ ಮಾತಾಡದೆ ಇರೋದು. ಅದಾದ ನಂತರ ವರ್ನ್ಯಾಕ್ಯುಲರ್ ಅಂತಂದ ಹೇಳಿದ್ರೆ, ವರ್ನ್ಯಾಕ್ಯುಲರ್ ಅಂತಂದ ಹೇಳಿದ್ರೆ ಪ್ರಾದೇಶಿಕ ಭಾಷೆ. ವರ್ನ್ಯಾಕ್ಯುಲರ್ ಅಂತಂದ ಹೇಳಿದ್ರೆ ಪ್ರಾದೇಶಿಕ ಭಾಷೆ. ವರ್ನ್ಯಾಕ್ಯುಲರ್ ಆಕ್ಟ್ ಅಂತಂದ ಹೇಳಿ ಬರುತ್ತಲ್ಲ, ಎಲ್ಲೋ ಒಂದ್ ಕಡೆ ಹಿಸ್ಟ್ರಿ ಒಳಗಡೆ ಸ್ಟಡಿ ಮಾಡಿದ್ರು. ಪ್ರಾದೇಶಿಕ ಭಾಷೆಗಳಲ್ಲಿ ಏನಂತಂದ ಹೇಳಿದ್ರೆ ಪತ್ರಿಕೆಗಳನ್ನ, ಅಂದ್ರೆ ಪತ್ರಿಕೆಗಳಿಗೆ ರಿಲೇಟೆಡ್ ಇದು ವರ್ನ್ಯಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಂದ ಹೇಳ್ತೀವಿ. ಪ್ರಾದೇಶಿಕ ಭಾಷೆಗಳಲ್ಲಿ ಏನಂತಂದ ಹೇಳಿದ್ರೆ ನ್ಯೂಸ್ ಪೇಪರ್ ಗಳನ್ನ ಅದ್ರ ಬಗ್ಗೆ ಒಂದ್ ಆಕ್ಟ್ ಬರುತ್ತೆ, ಅದನ್ನ ವರ್ನ್ಯಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತಂದ ಹೇಳ್ತೀವಿ. ಪ್ರಾದೇಶಿಕ ಭಾಷೆ ಅಂತಂದ ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಅದಾದ ನಂತರ ಆಂಗ್ರಿ ಅಂತಂದ ಹೇಳಿದ್ರೆ ಸಿಟ್ಟು ಅಂತಂದ ಹೇಳ್ತೀವಿ. ಆಂಗ್ರಿ ಅಂತಂದ
ಆಂಗ್ರಿ ಅಂತಂದ್ ಹೇಳಿದ್ರ ಸಿಟ್ಟು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ವರ್ಡ್ ನೋಡ್ರಿ, ಗ್ರೆಗೇರಿಯಸ್ ಅಂತಂದ್ ಹೇಳಿ ಬರುತ್ತೆ. ಗ್ರೆಗೇರಿಯಸ್ ಅಂತಂದ್ ಹೇಳಿದ್ರ ಸಂಘಜೀವಿ. ಗ್ರೆಗೇರಿಯಸ್ ಅಂತಂದ್ ಹೇಳಿದ್ರ ಸಂಘಜೀವಿ ಅಂತಂದ್ ಹೇಳ್ತೀವಿ. ಅಥವಾ ಆ ಗುಂಪಿನಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಗುಂಪಿನಲ್ಲಿ ಬೆರೆಯುವವ ಅಂತಂದ್ ಹೇಳಿ. ಹಂಗಾದ್ರೆ ಸಿಂಪಲ್ ವರ್ಡ್ ಸೋಸಿಯೇಬಲ್ ಅಂತಂದೇಳಿ. ಸೋಸಿಯೇಬಲ್ ಅಂತಂದ್ ಹೇಳಿದ್ರೆ ಸೊಸೈಟಿ ಒಳಗಡೆ ಇರುವವನು, ಸೋಸಿಯೇಬಲ್ ಹತ್ತಿರ ಇರುವವನು, ಸಾಮಾಜಿಕವಾಗಿರೋನು ಅಂತಂದೇಳಿ. ಅದಾದ ನಂತರ ರಿಸರ್ವ್ಡ್ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ರಿಸರ್ವ್ಡ್ ಅಂತಂದ್ ಹೇಳಿದ್ರೆ ಕಾಯ್ದಿರಿಸಿದ ರಿಸರ್ವ್ಡ್ ಅಂತಂದೇಳಿ. ಆಮೇಲೆ ಇಂಟ್ರೋವರ್ಟೆಡ್ ಅಂತಂದ್ ಹೇಳಿದ್ರೆ ಅಂತರ್ಮುಖಿ. ಯಾರ ಜೊತೆನೂ ಮಾತಾಡಕ್ ಏನಂತಂದ್ರೆ ಒಂಥರಾ ಫೀಲ್ ಆಗ್ತಿರುತ್ತೆ ಅವ್ನಿಗೆ, ಅಂತರ್ಮುಖಿ ಇಂಟ್ರೋವರ್ಟೆಡ್. ಯಾವ ಹುಡುಗಿರ್ ಜೊತೆ ಆಗ್ಲಿ ಹುಡುಗರ ಜೊತೆ ಯಾರ ಜೊತೆ ಮಾತಾಡ್ತಿರಲ್ಲ ಅಂತ ಪರ್ಸನ್ ನ ಇಂಟ್ರೋವರ್ಟೆಡ್ ಅಂತ ಕರಿತೀವಿ. ಇತರ ಅಪೋಸಿಟ್ ವರ್ಡ್ ಏನಂತಂದ್ ಹೇಳಿದ್ರೆ ಎಕ್ಸ್ಟ್ರೋವರ್ಟ್, ಅಂದ್ರೆ ಎಲ್ಲಾರ ಜೊತೆ ಮಾತಾಡೋ ತುಂಬಾ ಫ್ಲರ್ಟ್ ಇರ್ತಾನ. ಸೊ ಆತರ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀನಿಂಗ್ ಬರುತ್ತೆ. ಎಸ್, ಅದಾದ ನಂತರ ಐಸೋಲೇಟೆಡ್ ಅಂತಂದ್ ಹೇಳಿದ್ರೆ ಪ್ರತ್ಯೇಕವಾಗಿರೋದು. ಐಸೋಲೇಷನ್ ನಿಮ್ಗೆಲ್ರಿಗೂ ಗೊತ್ತೈತೆ ಕೊರೋನಾ ಬಂದ ನಂತರ. ಸೊ ಇದೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸ್, ಉಳಿದಿದ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ.